ತುಳಸಿಯವರೇ, ತುಳಸಿಯವರೇ, ತುಳಸಿಯವರೇ. ನಾ ಯಾಕೆ ಹೀಗೆ ಕೂಗ್ತಿದೀಯ? ಏನಾಯ್ತು? ತುಳಸಿಯವರೇ. ಅಪ್ಪ, ಅಮ್ಮನ್ಗೇನಾಯ್ತು? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಡ್ಯಾಡ್, ಅಮ್ಮ ಎಲ್ಲಿ? ಏನಾಯ್ತು? ಮಾತಾಡಿ. ತುಳಸಿಯವರು ಎಲ್ಲೂ ಕಾಣ್ತಾ ಇಲ್ಲ. ಇಷ್ಟೊತ್ತಿಗೆ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಮನೇಲೆಲ್ಲ ನೋಡಿದ್ಯಾ ಅಣ್ಣ? ಎಲ್ಲ ಕಡೆ ನೋಡ್ದೆ ಮಹೇಶ, ಎಲ್ಲೂ ಕಾಣಿಸ್ತಾ ಇಲ್ಲ. ಡ್ಯಾಡ್, ಈಗಲೇ ಅಮ್ಮಂಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ. ಹೌದಲ್ಲ? ನಾಟ್ ರೀಚಬಲ್ ಬರ್ತಾ ಇದೆ. ಅಮ್ಮ ಇಲ್ಲೇ ಎಲ್ಲೂ ಸುತ್ತಮುತ್ತ ಇರ್ತಾರ ನೋಡೋಣ. ಅಭಿ, ಚಿಕ್ಕಪ್ಪ ನೀವು ಆಚೆ ಹುಡುಕಿ, ನಾನು ಅಭಿ ಮನೇಲಿ ನೋಡ್ತೀವಿ. ಅಭಿ, ಅಭಿ, ಮಹೇಶ, ತುಳಸಿಯವರು. ಇಲ್ಲ ಅಣ್ಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಡ್ಯಾಡ್, ನೀವು ಗಾಬರಿ ಆಗ್ಬೇಡಿ. ಅಮ್ಮಂಗೆ ಏನೂ ಆಗಿರಲ್ಲ. ಅಭಿ, ಹಾಗಂತ ನಾವು ಸುಮ್ಮನಿರೋಕ್ಕಾಗಲ್ಲ. ಮೊದಲೇ ಮನೆಯಲ್ಲಿ ಏನೆಲ್ಲ ಅನಾಹುತಗಳು ನಡೀತಿದೆ ನೋಡಿದೆಯಲ್ಲ. ನಾವು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಒಂದು ಕೆಲಸ ಮಾಡಿ, ನಾನು ಪೊಲೀಸಿಗೆ ಕಾಲ್ ಟ್ರೈ ಮಾಡ್ತಿರ್ತೀನಿ. ಅಭಿ, ನೀನು ಸ್ಟೇಷನ್ಗೆ, ಅಭಿ ನೀನು ಹೊರಗಡೆ ಎಲ್ಲ ಹೋಗಿ ಹುಡುಕಿ ಏನೇ ಸುಳ್ಳು ಸಿಕ್ಕಿದ್ರು ತಕ್ಷಣ ನನಗೆ ಫೋನ್ ಮಾಡಿ. ಸರಿ ಚಿಕ್ಕಪ್ಪ, ನಾವು ಹೊರಡ್ತೀವಿ. ಡ್ಯಾಡ್, ನೀವು ಧೈರ್ಯವಾಗಿರಿ. ಅಮ್ಮಂಗೆ ಏನೂ ಆಗಿರಲ್ಲ. ಧೈರ್ಯವಾಗಿರ್ಬೇಕು ಅಂತ ಅನ್ಕೋತೀನಿ. ಆದರೆ ತುಳಸಿಯವ್ರಿಗೇನಾದರೂ ಆದರೆ ನಾನು ಮಾತ್ರ. ಅಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನು ಮಾಡೋಕ್ಕಾಗಲ್ಲ ಅಭಿ. ಪರಿಸ್ಥಿತಿಗಳು ಅಣ್ಣನ ಬಾಯಲ್ಲಿ ಈ ಥರ ಮಾತಾಡಿಸ್ತಿದೆ ಅಷ್ಟೇ. ಅದಕ್ಕೆ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು. ಅವರಿಗೆ ಏನು ತೊಂದರೆ ಆಗಿರಬಾರ್ದು ಅಷ್ಟೆ. ತುಳಸಿಯವರೇ ಕಾಲ್ ಮಾಡ್ತಿದ್ದಾರೆ. ಅಪ್ಪ ಮಾತಾಡಿ. ತುಳಸಿಯವರೇ, ತುಳಸಿಯವರೇ, ಎಲ್ಲಿದ್ದೀರಾ? ಎಲ್ಲಿಗೆ ಹೋದ್ರಿ? ಮಾತಾಡಿ. ನಿಮ್ಗೇನು ಆಗಿಲ್ಲ ತಾನೇ? ತುಳಸಿಗೆ ಏನೂ ಆಗಿಲ್ಲ ಮಾಧವ, ಯೋಚನೆ ಮಾಡಬೇಡ. ನಿಮ್ಗೆ ಹೇಳ್ದೆ ಬಂದ್ಬಿಟ್ಟೆ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಏನಮ್ಮ ಇದು? ನೀವು ಅಲ್ಲಿಗೆ ಹೋಗ್ಬೇಕು ಅಂತ ನನ್ನ ಹತ್ರ ಹೇಳಿದಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ನಲ್ಲ. ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಯಾಕೆ ಅಲ್ಲಿಗೆ ಹೋದ್ರಿ? ಏನು ಎತ್ತ ಅನ್ನೋದನ್ನೆಲ್ಲ ಆಮೇಲೆ ಮಾತಾಡೋಣ. ಅವಳಿಗೆ ಇಲ್ಲಿಗೆ ಬರಬೇಕು ಅಂತ ಮನಸ್ಸಾಯ್ತು, ಬಂದಿದ್ದಾಳೆ. ಆದರೆ ನಿಮಗೆ ಹೇಳಿ ಬರಬೇಕಾಗಿತ್ತು, ಹೇಳಲಿಲ್ಲ. ಅದು ಅವಳ ತಪ್ಪು. ಪಾಪ, ನೀವೆಲ್ಲರೂ ಎಷ್ಟು ಗಾಬರಿ ಆಗಿದ್ದೀರಿ ಅಂತ ಗೊತ್ತಾಗ್ತಿದೆ. ಬರೀ ಗಾಬರಿ ಅಷ್ಟೇ ಅಲ್ಲ, ನೀವು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ಅವಳಿಗೇನೂ ಆಗಿಲ್ಲ, ಆಗೋದು ಇಲ್ಲ. ಅವಳು ಸೌಖ್ಯವಾಗಿ ಅವಳ ತವ್ರ ಮನೆಯಲ್ಲಿ ಇದ್ದಾಳೆ. ಈಗ ಸಮಾಧಾನ ಆಯ್ತು ದತ್ತ ಅವರೇ. ಅಣ್ಣ ಅಂತೂ ವಿಲ ವಿಲ ಒದ್ದಾಡ್ತಿದ್ದ. ಮಾಧವ್ ಅವರೇ, ಯಾಕೆ ಅಷ್ಟು ಗಾಬರಿ ಆಗ್ತೀರಾ? ಗಾಬರಿ ಆಗಲ್ವ ತುಳಸಿಯವರೇ? ಮಧ್ಯರಾತ್ರಿಲಿ ನೀವೆಲ್ಲೂ ಕಾಣಿಸ್ಲಿಲ್ಲ ಅಂದ್ರೆ? ಏನಯ್ಯ, ನೀನು ಪುಟ್ಟ ಮಗುನ ಮಧ್ಯರಾತ್ರಿಯಲ್ಲಿ ಎದ್ದು ಅಮ್ಮ ಕಾಣಿಸ್ಲಿಲ್ಲ ಅಂತ ಅಳೋದಕ್ಕೆ? ಹೌದು ಹೌದು ದತ್ತ ಅವರೇ, ತುಳಸಿಯವರು ನನ್ನ ಜೊತೆ ಇದ್ದಾಗ ನಾನು ಪುಟ್ಟ ಮಗುನೇ ಆಗ್ಬಿಡ್ತೀನಿ. ತುಳಸಿಯವರು ನನ್ನಿಂದ ದೂರ ಹೋದಾಗ ನಾನು ನೀರಿಂದ ಹೊರಗೆ ಬಿದ್ದ ಮೀನಾಗಿ ಒದ್ದಾಡ್ಬಿಡ್ತೀನಿ. ನಿಮ್ಮಿಂದ ನಾನು ಯಾವತ್ತೂ ದೂರ ಹೋಗಲ್ಲ. ಮಾವನ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ.
ಅಲ್ಲಿಗೆ ಹೋಗು ಅಂತ ಹೇಳದ್ನಲ್ಲ, ಅಲ್ಲಿಗೆ ಹೋದ್ರೆ ನಿನಗೆ ಗೊತ್ತಾಗುತ್ತೆ. ಪರವಾಗಿಲ್ಲ ಅಮ್ಮ, ನೀನು ಯಾವಾಗ ಹೊರಡ್ತೀಯ ಅಂತ ಹೇಳು, ನಿನ್ನೂ ಜೊತೆಲೆ ಕರ್ಕೊಂಡು ಹೋಗ್ತೇನೆ. ಇಲ್ಲ ಕಣೋ, ಅವಳು ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರಲಿ, ನೀನು ಹೊರಡು. ಹೌದು ಪಾಪು, ನಾನು ಮಾವನ ಜೊತೆ ದೇವಸ್ಥಾನಕ್ಕೆ ಹೋಗಿ ಸಂಜೆ ಮನೆಗೆ ಬರ್ತೀನಿ. ಆದರೆ ನೀನು ಈಗಲೇ ಅಲ್ಲಿಗೆ ಹೊರಡು. ಅಭಿ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಏನು ವಿಷಯ ಅಮ್ಮ? ಹೇಳದ್ನಲ್ಲ ಪಾಪು, ಹೊರಡು. ಅಮ್ಮ, ಅಣ್ಣನ ಯಾಕಷ್ಟು ಅರ್ಜೆಂಟಲ್ಲಿ ಕಳಿಸ್ದೆ? ಹೇಳ್ತೀನಿ, ಅದಕ್ಕೂ ಮುಂಚೆ ನನಗೊಂದು ಕೆಲಸ ಇದೆ. ಜನ್ಮ ಕೊಟ್ರೆ ಮಾತ್ರ ತಂದೆ ಆಗಲ್ಲ. ತಿದ್ದಿ ಬುದ್ಧಿ ಹೇಳಿ ಮನ್ಸಿಗೆ ಧೈರ್ಯ ತುಂಬಿ ಯಾವಾಗಲೂ ಬೆನ್ನ ಹಿಂದೆ ನಿಂತು ನಮ್ಮನ್ನು ಕಾಯೋ ಹಿರಿ ಜೀವ ಕೂಡ ನನಗೆ ತಂದೆ ಸಮಾನ. ತಂದೆ ಸ್ಥಾನದಲ್ಲಿ ನಿಂತು ಸೊಸೆ ನಮ್ಮ ಮಗಳೇ ಅಂತ ಕರೆದು ನನಗೆ ದೇವರಾಗಿದ್ದೀರ ಮಾವ. ಹ್ಯಾಪಿ ಫಾದರ್ಸ್ ಡೇ.